ನಮಸ್ಕಾರ ಸ್ನೇಹಿತರೆ. ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್‌ನಲ್ಲಿ ಏನೇನೆಲ್ಲ ಒಂದು ವಿಚಾರಗಳು ನಡೀತು, ಹಾಗೆ ಮನೆಯ ಸದಸ್ಯರುಗಳು ಯಾವ್ಯಾವ ವಿಚಾರಗಳ ಬಗ್ಗೆ ಮಾತನಾಡಿದ್ರು, ಹಾಗೆ ನಿನ್ನೆ ಏನೇನೆಲ್ಲ ಒಂದು ಟಾಸ್ಕ್‌ಗಳು ಕೊಟ್ಟಿದ್ರು ಮನೆಯ ಜೋಡಿ ಸದಸ್ಯರುಗಳಿಗೆ, ಇದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಒಂದು ಕ್ವಿಕ್ ಆಗಿ ರಿವ್ಯೂ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ಬ್ಲಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡೋದ್ರಿಂದ ನಾವು ಇದೇ ರೀತಿ ಬಿಗ್ ಬಾಸ್ ರಿಲೇಟೆಡ್ ವಿಡಿಯೋಸ್‌ಗಳಾಗ್ತು ಅಂದ್ರೆ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ನಿನ್ನೆಯ ಒಂದು ಬಿಗ್ ಬಾಸ್ ಎಪಿಸೋಡ್‌ನಲ್ಲಿ ಏನಪ್ಪಾ ನಡೀತು ಅಂತ ನೋಡೋದಾದ್ರೆ, ಮೊನ್ನೆ ಮಹಿಳಾ ಸದಸ್ಯರುಗಳಿಗೆ ಪುರುಷ ಸದಸ್ಯರನ್ನು ಜೋಡಿಯಾಗಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಒಂದು ಚಟುವಟಿಕೆ ಕೊಟ್ಟಿರ್ತಾರೆ ಅಂತಾನೆ ಹೇಳ್ಬೋದು. ಸೊ ಅದರಲ್ಲಿ ಧ್ರುವಂತ್ ಅವ್ರನ್ನ ಮಹಿಳಾ ಸದಸ್ಯರುಗಳು ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ಪುರುಷ ಸದಸ್ಯರುಗಳು ಮಾತನಾಡ್ತಾರೆ ಅಂತಾನೆ ಹೇಳ್ಬೋದು. ಯಾಕೆ ಧ್ರುವಂತ್ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ಲಿಲ್ಲ? ಧ್ರುವಂತ್ ಅವರು ತುಂಬಾ ಚೆನ್ನಾಗಿ ಟಾಸ್ಕ್ ಆಡ್ತಿದ್ರು ಅಲ್ವಾ? ಜೊತೆಗೆ ವಾದ ಕೂಡ ತುಂಬಾ ಚೆನ್ನಾಗ್ ಮಾಡ್ತಿದ್ರು. ತುಂಬಾ ಚೆನ್ನಾಗ್ ಮಾತನಾಡ್ತಿದ್ರು ಕೂಡ. ಯಾಕೆ ನೀವು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ಲಿಲ್ಲ? ನಮ್ಗನ್ಸೋ ಪ್ರಕಾರ ಧ್ರುವಂತ್ ಅವರು ತುಂಬಾನೇ ಡಿಸರ್ವ್ ಇದ್ರು ಅಂತ ಎಲ್ಲ ಪುರುಷ ಸದಸ್ಯರು ಮಹಿಳಾ ಸದಸ್ಯರುಗಳ ಹತ್ರ ಸ್ವಲ್ಪ ಚರ್ಚೆ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇದ್ರೊಂದಿಗೆ ಅಶ್ವಿನಿ ಅವರು ಕಿಚನ್ ಅಲ್ಲಿ ಚೈತ್ರ ಮತ್ತು ಸ್ಪಂದನ ಅವ್ರ ಹತ್ರ ಧ್ರುವಂತ್ ಅವ್ರ ಬಗ್ಗೆ ಮಾತನಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಏನಪ್ಪಾ ಅಂತ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಶ್ವಿನಿ ಅವರು ಸೀರಿಯಲ್ ಆರ್ಟಿಸ್ಟ್ ಕೂಡ ಹೌದು, ಹಾಗೆ ಸಿನಿಮಾ ಆರ್ಟಿಸ್ಟ್ ಕೂಡ ಹೌದು. ಸೊ ಹಾಗಾಗಿ ಸೀರಿಯಲ್ ಒಂದು ಜರ್ನಿಲಿ ಧ್ರುವಂತ್ ಅವ್ರನ್ನ ಅವರು ತುಂಬಾ ಹತ್ರದಿಂದ ನೋಡಿರ್ತಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಚೈತ್ರ ಹಾಗೂ ಸ್ಪಂದನ ಅವ್ರ ಹತ್ರ ನಾನು ಸೀರಿಯಲ್ ಅಲ್ಲಿ ನೋಡಿದಂತಹ ಒಂದು ಧ್ರುವಂತ್‌ಗೂ, ಈ ಬಿಗ್ ಬಾಸ್ ಮನೇಲಿ ನೋಡ್ತಿರುವಂತಹ ಧ್ರುವಂತ್‌ಗೂ ಬಹಳಾನೇ ವ್ಯತ್ಯಾಸ ಇದೆ. ಸೊ ಯಾಕೆ ಯಾರೋ ಗೊತ್ತಾಗ್ತಾ ಇಲ್ಲ ಅಂತ ಅಶ್ವಿನಿ ಅವರು ಚೈತ್ರ ಹಾಗೂ ಸ್ಪಂದನ ಅವ್ರ ಹತ್ರ ಮಾತನಾಡ್ತಾರೆ ಅಂತಾನೆ ಹೇಳ್ಬೋದು. ಇದಾದ ನಂತರ ಬಿಗ್ ಬಾಸ್ ಅವರು ಈ ವಾರದ ಮೊದಲನೇ ಟಾಸ್ಕ್ ಅನ್ನು ಮನೆಯ 6 ಜೋಡಿ ಸದಸ್ಯರುಗಳಿಗೆ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಅದುವೇ ಚಂಡಮಂಡಲ ಅನ್ನುವ ಒಂದು ಟಾಸ್ಕ್ ಅನ್ನೋದನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಟಾಸ್ಕ್ ಯಾವ ತರ ಇರುತ್ತಪ್ಪ ಅಂದ್ರೆ, ಈ ಟಾಸ್ಕ್ ಬಂದು ಹಲವಾರು ಸುತ್ತುಗಳಲ್ಲಿ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಮನೆಯ 6 ಜೋಡಿ ಸದಸ್ಯರುಗಳು ಕೂಡ ದಾರದ ಸಹಾಯದಿಂದ ಅವರ ಕಾಲುಗಳನ್ನ ಕಟ್ಕೊಳ್ಬೇಕಾಗಿರುತ್ತೆ. ಹಾಗೆ ಪ್ರತಿ ಸುತ್ತು ಪ್ರಾರಂಭವಾದಾಗ್ಲೂ ಮನೆಯ ಎಲ್ಲಾ ಜೋಡಿ ಸದಸ್ಯರುಗಳು ಕೂಡ ಅಖಾಡದೊಳಗೆ ಇರುವ ಚೆಂಡುಗಳನ್ನ ತರಬೇಕಾಗಿರುತ್ತದೆ. ಇದ್ರ ಜೊತೆಗೆ ಇತರ ಜೋಡಿ ಸದಸ್ಯರುಗಳಿಂದ ಆ ಚೆಂಡನ್ನು ರಕ್ಷಿಸಿಕೊಂಡು ಅವರ ಏನ್ ಜೋಡಿ ಸದಸ್ಯರ ಬಾಕ್ಸ್ ಇರುತ್ತೆ ಆ ಬಾಕ್ಸ್ ಒಳಗಡೆ ಆ ಚೆಂಡನ್ನ ಹಾಕ್ಬೇಕಾಗುತ್ತೆ. ಸೊ ಬಾಕ್ಸ್ ಒಳಗಡೆ ಒಂದ್ಸತಿ ಆ ಬಾಲ್ ಹಾಕ್ತು ಅಂದ್ರೆ ಮುಗ್ದೋಯ್ತು. ಮತ್ತೆ ಅವರು ಆ ಒಂದು ಬಾಲ್‌ನ ಇತರ ಜೋಡಿ ಸದಸ್ಯರುಗಳು ಮುಟ್ಟೋಂಗಿರಲ್ಲ. ಬಟ್ ಆದ್ರೆ ಏನ್ ಅಖಾಡದೊಳಗಿರುತ್ತೆ ಆ ಬಾಲ್‌ನ ತಗೊಂಬರ್ಬೇಕಾದ್ರೆ ಇತರ ಜೋಡಿ ಸದಸ್ಯರುಗಳು ಆ ಬಾಲ್‌ಗಳನ್ನ ಕಿತ್ಕೋಬಹುದಾಗಿರುತ್ತೆ. ಸೊ ಈ ರೀತಿ ಒಂದು ಟಾಸ್ಕ್ ಅನ್ನೋದು ಕೊಟ್ಟಿರ್ತಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಇದರಲ್ಲಿ ಅತಿ ಹೆಚ್ಚು ಬಾಲುಗಳನ್ನ ಯಾವ ಜೋಡಿ ಒಂದು ಸಂಗ್ರಹಿಸುತ್ತೋ ಆ ಜೋಡಿ ಈ ಟಾಸ್ಕ್‌ನ ಗೆಲ್ಲುತ್ತೆ ಅಂತ ಕೂಡಾನೇ ಹೇಳ್ಬೋದು. ಹಾಗೆ ಈ ಟಾಸ್ಕ್‌ನ ಗೆದ್ದಂತಹ ಜೋಡಿಗೆ ಒಂದು ಅಡ್ವಾಂಟೇಜ್ ಕೂಡ ಇರುತ್ತೆ ಅಂತ ಕೂಡ ಬಿಗ್ ಬಾಸ್ ಅವರು ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಈ ಒಂದು ಟಾಸ್ಕಿನ ಉಸ್ತುವಾರಿಯಾಗಿ ಈ ವಾರದ ಕ್ಯಾಪ್ಟನ್ ಆದಂತಹ ಧನುಷ್ ಅವರು ಹಾಗೂ ಮನೆಯ ಮಹಿಳಾ ಸದಸ್ಯರುಗಳು ಜೋಡಿಯಾಗಿ ಆಯ್ಕೆ ಮಾಡಿಕೊಳ್ಳದ ಧ್ರುವಂತ್ ಅವರು ಇಬ್ರು ಕೂಡ ಉಸ್ತುವಾರಿಯಾಗಿ ಇರ್ತಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಟಾಸ್ಕ್ ಕೂಡ ಪ್ರಾರಂಭ ಆಗುತ್ತೆ ಅಂತಾನೆ ಹೇಳ್ಬೋದು. ಜೊತೆಗೆ ಮನೆಯ ಒಂದು ಜೋಡಿ ಸದಸ್ಯರುಗಳು ಈ ಒಂದು ಚೆಂಡುಗಳನ್ನ ತಗೊಂಬರ್ತಾರೆ ಅಂತ ಕೂಡ ಹೇಳ್ಬೋದು ಅಖಾಡದೊಳಗೆ. ಸೊ ಇದ್ರ ಮಧ್ಯದಲ್ಲಿ ಕಿತ್ಲಾಟಗಳು ಕೂಡ ನಡೆಯುತ್ತೆ. ಅಂದ್ರೆ ಬಾಲ್‌ಗಳನ್ನ ಕಿತ್ಕೊಳ್ಳೋದು ಇದೆಲ್ಲ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಮಧ್ಯದಲ್ಲಿ ಸ್ಪಂದನ ಅವರಿಗೆ ಕಾಲ್ ಕೂಡ ಏಟಾಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಅವ್ರನ್ನ ಆಸ್ಪತ್ರೆಗೂ ಕೂಡ ಕರ್ಕೊಂಡ್ ಹೋಗ್ತಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಕೆಲವೇ ಒಂದು ಗಂಟೆಗಳಲ್ಲಿ ಸ್ಪಂದನ ಅವರು ವಾಪಸ್ ಕೂಡ ಬರ್ತಾರೆ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು. ಬಟ್ ಆದ್ರೂ ಕೂಡ ಈ ವಾರದ ಒಂದು ಟಾಸ್ಕ್‌ಗಳಲ್ಲಿ ಅವ್ರು ಆಡಂಗಿಲ್ಲ ಅಂತ ಕೂಡ ತಿಳಿಸ್ತಾರೆ. ಸೊ ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಸೊ ಇದಾದ ನಂತರ ಗಿಲ್ಲಿ ಅವರು, ಚೈತ್ರ ಅವರು, ರಘು ಅವರು, ರಕ್ಷಿತಾ ಅವರು ಹಾಗೂ ರಜತ್ ಅವರು ಸ್ವಲ್ಪ ತಮಾಷೆಯಾಗಿ ಮಾತನಾಡ್ಕೊಂತಾರೆ ಅಂತಾನೆ ಹೇಳ್ಬೋದು. ಸೊ ಅಂದ್ರೆ ಫನ್ ಆಗಿ ಮಾತಾಡ್ತಾ ಇರ್ತಾರೆ. ಟಾಸ್ಕ್ ವಿಚಾರವಾಗಿ ಅಂದ್ರೆ ಕಿತ್ತಾಡೋದಾಗಿರ್ಬೋದು, ಬಾಲ್ ಕಿತ್ಕೊಳ್ಳೋದೆಲ್ಲ ಇರುತ್ತೆ ಅಲ್ವಾ? ಸೊ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಾರೆ, ಮಾತನಾಡ್ತಾರೆ. ಗಿಲ್ಲಿ ಅವರಂತೂ ಇದ್ ಕಡೆ
ತಮಾಷೆ ಅನ್ನೋದು ಇದ್ದೇ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಅದೇ ತರ ಫನ್ ಆಗಿ ಮಾತಾಡ್ಕೊಂತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದಾದ ನಂತರ ಗಿಲ್ಲಿ ಅವರು ಹೊರಗಡೆ ಏನ್ ಚೈತ್ರ, ರಘು, ರಕ್ಷಿತಾ ಹಾಗೂ ರಜತ್ ಅವ್ರ ಜೊತೆ ತಮಾಷೆಯಾಗಿ ಮಾತನಾಡ್ಕೊಂತ ಇರ್ತಾರೋ, ಸೊ ಇದ್ರ ಬಗ್ಗೆ ಕಾವ್ಯ ಅವರು ಗಿಲ್ಲಿ ಅವ್ರಿಗೆ ತಿಳಿಸ್ತಾರೆ. ಸೊ ಅವ್ರಗಳ ಜೊತೆ ಜಾಸ್ತಿ ಮಾತಾಡೋದಕ್ಕೆ ಹೋಗ್ಬೇಡ. ಸೊ ಈ ತರ ಮಾತಾಡ್ತು ಅಂದ್ರೆ ನಮಗೆ ಟಾಸ್ಕ್ ಅಲ್ಲಿ ತೊಂದರೆ ಆಗುತ್ತೆ ಅಂತ ಒಂದು ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಸೊ ನಮ್ಮ ವೀಕ್ನೆಸ್ ಗಳನ್ನ ಅವ್ರಿಗೆ ಬಿಟ್ಕೊಟ್ಟಂಗಾಗುತ್ತೆ. ಸೊ ಹಾಗಾಗಿ ಜಾಸ್ತಿ ಅವ್ರಗಳ ಜೊತೆ ಮಾತನಾಡೋದಕ್ಕೆ ಹೋಗ್ಬೇಡ ಅಂತ ಗಿಲ್ಲಿ ಅವ್ರ ಜೊತೆ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ಕಾವ್ಯ ಅವರು. ಇದಾದ ನಂತರ ಬಿಗ್ ಬಾಸ್ ಅವರು ಈ ಒಂದು ಚಂಡಾಮಂಡಲ ಟಾಸ್ಕ್ ಅನ್ನೋದು ಮುಕ್ತಾಯಗೊಂಡಿದೆ ಅಂತ ಕೂಡ ತಿಳಿಸ್ತಾರೆ. ಜೊತೆಗೆ ಈ ಒಂದು ಟಾಸ್ಕ್ ನಲ್ಲಿ ಅತಿ ಹೆಚ್ಚು ಬಾಲ್ಗಳನ್ನ ಯಾವ ಜೋಡಿ ಸಂಗ್ರಹಿಸಿದೆ ಅಂತ ಈ ಒಂದು ಟಾಸ್ಕಿನ ಉಸ್ತುವಾರಿಗಳಿಗೆ ಕೇಳ್ತಾರೆ ಅಂತಾನೆ ಹೇಳ್ಬೋದು. ಈ ಒಂದು ಟಾಸ್ಕ್ ಅಲ್ಲಿ ಅತಿ ಹೆಚ್ಚು ಬಾಲ್ಗಳನ್ನ ಸಂಗ್ರಹಿಸಿದಂತಹ ಜೋಡಿಗಳು ಯಾವ್ದಪ್ಪ ಅಂದ್ರೆ, ಒಂದು ಮಾಳು ಹಾಗೂ ರಕ್ಷಿತಾ ಅವ್ರ ಜೋಡಿ, ಇನ್ನೊಂದು ಗಿಲ್ಲಿ ಹಾಗೂ ಕಾವ್ಯ ಅವ್ರ ಜೋಡಿ ಅತಿ ಹೆಚ್ಚು ಬಾಲ್ಗಳನ್ನ ಸಂಗ್ರಹಿಸಿರ್ತಾರೆ ಅಂತಾನೆ ಹೇಳ್ಬೋದು. ಸೊ ಎರಡೂ ಜೋಡಿಗಳು ಕೂಡ ಮೂರ್ ಬಾಲ್ಗಳನ್ನ ಸಂಗ್ರಹಿಸಿರ್ತಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇವೆರಡೂ ಜೋಡಿಗಳ ಮಧ್ಯ ಟೈ ಕೂಡ ಆಗಿರುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಆದ್ರಿಂದ ಬಿಗ್ ಬಾಸ್ ಅವರು ಇವೆರಡೂ ಜೋಡಿಗಳು ಕೂಡ ಟೈ ಆಗಿರೋದ್ರಿಂದ ಮನೆಯ ಇತರ ಜೋಡಿ ಸದಸ್ಯರುಗಳು ಏನ್ ಬಾಲ್ಗಳನ್ನ ಸಂಗ್ರಹಿಸಿರ್ತಾರೆ, ಕೆಲವರು ಒಂದ್ ಬಾಲ್ ಸಂಗ್ರಹಿಸಿರ್ತಾರೆ, ಕೆಲವರು 2 ಬಾಲ್ಗಳನ್ನ ಸಂಗ್ರಹಿಸಿರ್ತಾರೆ ಅಂತಾನೆ ಹೇಳ್ಬೋದು. ಸೊ ಆ ಬಾಲ್ಗಳನ್ನ ಇಲ್ಲಿ ಟೈ ಆದಂತಹ ಜೋಡಿಗಳ ಬಾಕ್ಸ್ ನಲ್ಲಿ ಹಾಕಿ ಸೊ ಏನಕ್ಕೋಸ್ಕರ ಹಾಕ್ತಾ ಇದೀವಿ, ಏನಕ್ಕೋಸ್ಕರ ಇವ್ರನ್ನ ಗೆಲ್ಲಿಸ್ತಾ ಇದೀವಿ ಅಂತ ಒಂದು ಸೂಕ್ತ ಕಾರಣಗಳನ್ನ ಕೊಡಿ ಅಂತ ಕೂಡ ಬಿಗ್ ಬಾಸ್ ಅವರು ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಮನೆಯ ಜೋಡಿ ಸದಸ್ಯರುಗಳು ಅವರ ಒಂದು ಸಂಗ್ರಹಿಸಿದ ಚೆಂಡುಗಳನ್ನ ಮಾಳು ಹಾಗೂ ರಕ್ಷಿತಾ ಅವರ ಒಂದು ಬಾಕ್ಸ್ ನಲ್ಲಿ ಹಾಕ್ತಾರೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಒಂದು ಮಾಳು ಹಾಗೂ ರಕ್ಷಿತಾ ಅವರ ಬಾಕ್ಸ್ ಒಳಗಡೆ ಅವರು ಗಳಿಸಿದಂತಹ ಚೆಂಡುಗಳನ್ನ ಹಾಕಿ ಸೂಕ್ತ ಕಾರಣಗಳನ್ನು ಕೂಡ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಆದ್ರಿಂದ ಇಲ್ಲಿ ಈ ಒಂದು ಚಂಡಮಂಡಲ ಟಾಸ್ಕ್ ನಲ್ಲಿ ಮಾಳು ಹಾಗೂ ರಕ್ಷಿತಾ ಅವರು ಈ ಒಂದು ಟಾಸ್ಕ್ ನ ಗೆಲ್ತಾರೆ ಅಂತ ಕೂಡ ಹೇಳ್ಬೋದು. ಇನ್ನು ಈ ಒಂದು ಟಾಸ್ಕ್ ನಲ್ಲಿ ಗೆದ್ದಂತಹ ಮಾಳು ಹಾಗೂ ರಕ್ಷಿತಾ ಅವ್ರಿಗೆ ಒಂದು ಅಡ್ವಾಂಟೇಜ್ ಕೂಡ ಕೊಡ್ತಾರೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಅವರು. ಅದೇನಪ್ಪಾ ಅಂದ್ರೆ, ಈಗ ಉಳಿದಂತಹ ಜೋಡಿ ಸದಸ್ಯರುಗಳಲ್ಲಿ ಒಂದು ಜೋಡಿಯನ್ನು ಈ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗಿಡಬೇಕು ಅಂತ ಬಿಗ್ ಬಾಸ್ ಅವರು ತಿಳಿಸ್ತಾರೆ. ಇದಾದ ನಂತರ ಮಾಳು ಅವರು ಹಾಗೂ ರಕ್ಷಿತಾ ಅವರು ಇಬ್ರು ಕೂಡ ಚರ್ಚೆ ಮಾಡಿ ರಜತ್ ಹಾಗೂ ಚೈತ್ರ ಅವರನ್ನ ಈ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗಿಡಬೇಕು ಅಂತ ಕೂಡ ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಒಂದು ಸೂಕ್ತ ಕಾರಣಗಳನ್ನು ಕೂಡ ಕೊಡ್ತಾರೆ ಅಂತ ಕೂಡ ಹೇಳ್ಬೋದು. ಇದಾದ ನಂತರ ಈ ಟಾಸ್ಕ್ ಕೂಡ ಮುಕ್ತಾಯಗೊಳ್ಳುತ್ತದೆ ಅಂತ ಕೂಡ ಹೇಳ್ಬೋದು. ಜೊತೆಗೆ ಮನೆಯ ಸದಸ್ಯರುಗಳು ಈ ಟಾಸ್ಕ್ ಬಗ್ಗೆ ಒಂದಷ್ಟು ಚರ್ಚೆಗಳನ್ನ ಮಾಡ್ತಾರೆ ಅಂತ ಕೂಡ ಹೇಳ್ಬೋದು. ಜೊತೆಗೆ ಮುಂದಿನ ಟಾಸ್ಕ್ಗಳಲ್ಲಿ ಯಾವ ಜೋಡಿಗಳನ್ನು ನಾವು ಹೊರಗಿಡಬೇಕು ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇದಾದ ನಂತರ ನೆಕ್ಸ್ಟ್ ಡೇದು ಒಂದು ವೇಕಪ್ ಸಾಂಗ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ಈ ವೇಕಪ್ ಸಾಂಗ್ ಮುಗಿದ ನಂತರ ಬಿಗ್ ಬಾಸ್ ಅವರು ಮುಂದಿನ ಟಾಸ್ಕ್ ಗಳಲ್ಲಿ ಅಭಿಷೇಕ್ ಅವ್ರ ಜೊತೆ ಸ್ಪಂದನ ಅವರು ಜೋಡಿಯಾಗಿ ಆಡೋದಕ್ಕಾಗಲ್ಲ, ಯಾಕಂದ್ರೆ ಕಾಲ್ ನೋವಾಗಿರೋದ್ರಿಂದ ವೈದ್ಯರ ಒಂದು ಸಲಹೆ ಮೇರೆಗೆ ಈ ವಾರದ ಒಂದು ಟಾಸ್ಕ್ ಗಳಲ್ಲಿ ಸ್ಪಂದನ ಅವರು ಭಾಗವಹಿಸುವಂಗಿಲ್ಲ ಅಂತ ಬಿಗ್ ಬಾಸ್ ಅವರು ತಿಳಿಸ್ತಾರೆ. ಸೊ ಆದ್ರಿಂದ ಅಭಿಷೇಕ್ ಅವ್ರಿಗೆ ಒಬ್ಬ ಮಹಿಳಾ ಸದಸ್ಯೆ ಒಂದು ಜೋಡಿಯಾಗಿ ಸ್ಪಂದನ ಅವರ ಪರವಾಗಿ ಆಡ್ಬೇಕಾಗಿರುತ್ತೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ, ಈಗ ಮಾಳು ಹಾಗೂ ರಕ್ಷಿತಾ ಅವರು ಏನ್ ಆಯ್ಕೆ ಮಾಡಿರ್ತಾರೆ ರಜತ್ ಹಾಗೂ ಚೈತ್ರ ಅವರು ಈ ಒಂದು ವಾರದ ಟಾಸ್ಕ್ ಗಳಲ್ಲಿ ಹೊರಗಿರ್ಬೇಕು ಅಂತ. ಸೊ ಇವರಿಬ್ರಲ್ಲೇ ಚೈತ್ರ ಅವರು ಈ ಒಂದು ಸ್ಪಂದನ ಅವರ ಪರವಾಗಿ ಆಡೋದಕ್ಕೆ ಬಿಗ್ ಬಾಸ್ ಅವರು ತಿಳಿಸ್ತಾರೆ. ಅಂದ್ರೆ ಅವ್ರು ತಿಳಿಸೋದಿಲ್ಲ, ಬಟ್ ಸ್ಪಂದನ ಅವರು ಮನವೊಲಿಸ್ಬೇಕಾಗಿರುತ್ತೆ ಚೈತ್ರ ಅವ್ರನ್ನ. ನನ್ ಪರವಾಗಿ ಆಡಿ, ಏನಕ್ಕೆ ಆಡ್ಬೇಕು ನೀವು ಅದ್ರ ಬಗ್ಗೆ ಎಲ್ಲ ಅವ್ರು ತಿಳಿಸಿ ಸ್ವಲ್ಪ ಮನವೊಲಿಸ್ಬೇಕಾಗಿರುತ್ತೆ. ಬಟ್ ಆದ್ರೆ ಇಲ್ಲಿ ಚೈತ್ರ ಅವರು ವೈಯಕ್ತಿಕ ನಿರ್ಧಾರದ ಮೇಲೆ ಈ ಒಂದು ಜೋಡಿಯಾಗಿ ಆಟ ಆಡೋದಕ್ಕೆ ಒಂದು ಡಿಸಿಷನ್ ಇರುತ್ತೆ ಅಂತ ಹೇಳ್ಬೋದು. ಸೊ ಈಗ ಇನ್ಕೇಸ್ ಚೈತ್ರ ಅವ್ರು ಒಪ್ಕೊಂಡಿಲ್ಲ ಅಂದ್ರೆ ಈ ವಾರದ ಒಂದು ಟಾಸ್ಕ್ ನಲ್ಲಿ ಅಭಿಷೇಕ್ ಹಾಗೂ ಸ್ಪಂದನ ಅವರು ಕೂಡ ಈ ಒಂದು ಕ್ಯಾಪ್ಟನ್ಸಿ ಒಂದು ಟಾಸ್ಕ್ ನಿಂದ ಹೊರಗ್ ಉಳಿತಾರೆ ಅಂತಾನೆ ಹೇಳ್ಬೋದು. ಸೊ ಅಲ್ಲಿಗೆ ಎರಡು ಒಂದು ಏನ್ ಜೋಡಿಗಳಿರ್ತಾರೆ ಡಿಸ್ಕ್ವಾಲಿಫೈ ಆಯ್ತಾರೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ಒಂದು ಬಿಗ್ ಬಾಸ್ ಅವರು ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದಾದ ನಂತರ ಸ್ಪಂದನ ಅವರು ಚೈತ್ರ ಅವ್ರ ಜೊತೆ ಮಾತನಾಡ್ತಾರೆ ಅಂತಾನೆ ಹೇಳ್ಬೋದು. ಏನಕ್ಕೋಸ್ಕರ ನೀವು ನನ್ನ ಪರವಾಗಿ ಆಡ್ಬೇಕು, ಮತ್ತೆ ಈ ಒಂದು ಟಾಸ್ಕ್ ನನಗೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಎಲ್ಲ ಸ್ಪಂದನ ಅವರು ಚೈತ್ರ ಅವ್ರ ಬಳಿ
ಮಾತನಾಡ್ತಾರೆ ಅಂತಾನೆ ಹೇಳ್ಬೋದು. ಇದಾದ ನಂತರ ಚೈತ್ರ ಅವರು ಸ್ಪಂದನ ಅವರ ಪರವಾಗಿ ಅಭಿಷೇಕ್ ಅವ್ರ ಜೊತೆ ಈ ವಾರದ ಒಂದು ಟಾಸ್ಕ್ ಗಳನ್ನ ಆಡ್ತೀನಿ ಅಂತ ಮನೆಯ ಸದಸ್ಯರುಗಳ ಮುಂದೆ ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಸೊ ಆದ್ರಿಂದ ಇಲ್ಲಿ ಅಭಿಷೇಕ್ ಹಾಗೂ ಸ್ಪಂದನ ಅವರು ಈ ವಾರದ ಒಂದು ಟಾಸ್ಕ್ ಗಳಲ್ಲಿ ಯಾವುದೇ ರೀತಿ ಡಿಸ್ಕ್ವಾಲಿಫೈ ಆಗಲ್ಲ ಅಂತಾನೆ ಕೂಡ ಹೇಳ್ಬೋದು. ಸೊ ಇಲ್ಲಿ ಇನ್ನೊಂದು ನೀವು ಗಮನಿಸಿರ್ಬೇಕು ಏನಂತ ಅಂದ್ರೆ ಚೈತ್ರ ಅವ್ರು ಏನು ಅಭಿಷೇಕ್ ಅವ್ರ ಜೊತೆ ಆಡ್ತಾರೆ. ಸೊ ಇಲ್ಲಿ ಚೈತ್ರ ಹಾಗೂ ಅಭಿಷೇಕ್ ಅವರು ಕ್ಯಾಪ್ಟನ್ ಆಗೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಅಭಿಷೇಕ್ ಹಾಗೂ ಸ್ಪಂದನ ಅವರೇ ಕ್ಯಾಪ್ಟನ್ ಆಗುವಂತದ್ದು. ಬಟ್ ಸ್ಪಂದನ ಅವರ ಪರವಾಗಿ ಚೈತ್ರ ಅವರು ಆಡ್ತಾರೆ ಅಂತಾನೆ ಹೇಳ್ಬೋದು. ಇದಾದ ನಂತರ ಬಿಗ್ ಬಾಸ್ ಮನೆಯ ಮೂಲ ನಿಯಮವನ್ನು ರಕ್ಷಿತಾ ಅವರು ಬ್ರೇಕ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ ಹಗಲೊತ್ತಲ್ಲೇ ನಿದ್ದೆ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಎಕ್ಸ್ಪೆಷಲಿ ಬಾತ್ರೂಮ್ ಅಲ್ಲಿ ಮತ್ತೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಹೋಗ್ಬಿಟ್ಟು ನಿದ್ದೆ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ಬಿಗ್ ಬಾಸ್ ಅವರು ಕೂಡ ತಿಳಿಸ್ತಾರೆ ಈ ತರ ನಿದ್ದೆ ಮಾಡ್ತಿದ್ದಾರೆ ಅಂತ ಒಂದು ಸೌಂಡ್ ಪ್ಲೇ ಮಾಡೋ ಮುಖಾಂತರ ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಈ ವಾರದ ಒಂದು ಕ್ಯಾಪ್ಟನ್ ಆದಂತಹ ಧನುಷ್ ಅವರು ರಕ್ಷಿತ್ ಅವ್ರಿಗೆ ಒಂದು ಪನಿಷ್ಮೆಂಟ್ ಕೂಡ ಕೊಡ್ತಾರೆ. ಅದೇನಪ್ಪಾ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇಳಿದು ಮುಳುಗಿ ಎದಬೇಕು ಅಂತ ಒಂದು ಪನಿಷ್ಮೆಂಟ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇದಾದ ನಂತರ ಬಿಗ್ ಬಾಸ್ ಅವರು ಈ ವಾರದ 2ನೇ ಟಾಸ್ಕ್ ಅನ್ನು ಮನೆಯ 5 ಜೋಡಿ ಸದಸ್ಯರಿಗೆ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಅದುವೇ ರಿಂಗ ರಿಂಗ ಅನ್ನುವ ಒಂದು ಟಾಸ್ಕ್ ಅನ್ನೋದನ್ನ ಕೊಡ್ತಾರೆ ಅಂತ ಕೂಡ ಹೇಳ್ಬೋದು. ಇನ್ನು ಈ ಒಂದು ಟಾಸ್ಕ್ ಏನಿರುತ್ತೆ ಇದು ಹಲವಾರು ಸುತ್ತುಗಳಲ್ಲಿ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಒಂದು ಸುತ್ತಿನಲ್ಲಿ ಪ್ರತಿ ಜೋಡಿಯ ಮಹಿಳಾ ಸದಸ್ಯರು ಆಡ್ಬೇಕಾಗಿರುತ್ತೆ. ಇನ್ನೊಂದು ಸುತ್ತಿನಲ್ಲಿ ಪ್ರತಿ ಜೋಡಿಯ ಪುರುಷ ಸದಸ್ಯರು ಆಡ್ಬೇಕಾಗಿರುತ್ತೆ. ಸೊ ಹಾಗೆ ಈ ಒಂದು ಟಾಸ್ಕ್ ಯಾವ ರೀತಿ ಇರುತ್ತಪ್ಪ ಅಂತ ನೋಡೋದಾದ್ರೆ ಈ ಒಂದು ಟಾಸ್ಕ್ ಬಂದು ಪ್ರತಿ ಸುತ್ತಿನಲ್ಲೂ ಧ್ರುವಂತ್ ಅವರು ಮೇಲಿಂದ ರಿಂಗ್ ಗಳನ್ನ ಎಸಿತಾರೆ ಅಂತಾನೆ ಹೇಳ್ಬೋದು. ಸೊ ಅದನ್ನ ಕೆಳಗಿರುವಂತಹ ಒಂದು ಸದಸ್ಯರುಗಳು ಆ ರಿಂಗ್ ಗಳನ್ನ ಹಿಡ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ಕಿತ್ಲಾಡೋಂಗಿರಲ್ಲ. ಯಾರಿಗ್ ಫಸ್ಟ್ ಆ ರಿಂಗ್ ಸಿಗುತ್ತೋ ಸೊ ಅವರು ಆ ರಿಂಗ್ ಗಳನ್ನ ಹಿಡ್ಕೊಬೇಕಾಗಿರುತ್ತೆ. ಸೊ ಈ ರೀತಿ ಹಲವಾರು ಒಂದು ಸುತ್ತುಗಳು ನಡೆಯುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಹಲವಾರು ಸುತ್ತುಗಳಲ್ಲಿ ಅತಿ ಹೆಚ್ಚು ರಿಂಗುಗಳನ್ನು ಹಿಡಿದಿರುವ ಜೋಡಿ ಗೆಲ್ಲುತ್ತೆ ಅಂತ ಕೂಡ ಹೇಳ್ಬೋದು. ಇದ್ರ ಜೊತೆಗೆ ಯಾವ ಜೋಡಿ ಗೆಲ್ಲುತ್ತೋ ಸೊ ಆ ಜೋಡಿಯವರಿಗೆ ಒಂದು ಅಡ್ವಾಂಟೇಜ್ ಕೂಡ ಸಿಗುತ್ತೆ ಅಂತ ಕೂಡ ಬಿಗ್ ಬಾಸ್ ಅವರು ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಸೊ ಹಾಗೆ ಈ ಒಂದು ಟಾಸ್ಕಿನ ಉಸ್ತುವಾರಿಯಾಗಿ ಈ ವಾರದ ಕ್ಯಾಪ್ಟನ್ ಆದಂತಹ ಧನುಷ್ ಅವ್ರು ಮಾಡ್ಬೇಕು ಅಂತ ಬಿಗ್ ಬಾಸ್ ಅವ್ರು ತಿಳಿಸ್ತಾರೆ. ಸಹಾಯಕರಾಗಿ ರಜತ್ ಅವರು ಇರ್ಬೇಕು ಅಂತ ಕೂಡ ಹೇಳ್ತಾರೆ. ಇದಾದ ನಂತರ ಟಾಸ್ಕ್ ಕೂಡ ಪ್ರಾರಂಭ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಟಾಸ್ಕ್ ಏನಿರುತ್ತೆ ಇದು ಹಲವಾರು ಸುತ್ತುಗಳಲ್ಲಿ ನಡೆಯುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಈ ಒಂದು ಹಲವಾರು ಸುತ್ತುಗಳಲ್ಲಿ ಅತಿ ಹೆಚ್ಚು ರಿಂಗುಗಳನ್ನ ಸಂಗ್ರಹಿಸಿದ ಜೋಡಿ ರಘು ಹಾಗೂ ಅಶ್ವಿನಿ ಅವರಾಗಿರ್ತಾರೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ರಿಂಗ ರಿಂಗ ಟಾಸ್ಕ್ ನಲ್ಲಿ ರಘು ಹಾಗೂ ಅಶ್ವಿನಿ ಅವರು ಗೆದ್ದಿರ್ತಾರೆ ಅಂತ ಕೂಡ ಹೇಳ್ಬೋದು. ಇದಾದ ನಂತರ ಬಿಗ್ ಬಾಸ್ ಅವರು ರಘು ಹಾಗೂ ಅಶ್ವಿನಿ ಅವರಿಗೆ ಒಂದು ಅಡ್ವಾಂಟೇಜ್ ಕೂಡ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಅದೇನಪ್ಪಾ ಅಂದ್ರೆ ಮನೆಯ ಉಳಿದ ಜೋಡಿ ಸದಸ್ಯರುಗಳಲ್ಲಿ ಒಂದು ಜೋಡಿಯನ್ನು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ನ ಹೊರಗಿಡಬೇಕು ಅಂತ ಕೂಡ ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ನಿನ್ನೆ ಎಪಿಸೋಡ್ ಅಲ್ಲಿ ತೋರಿಸಿರ್ತಾರೆ ಅಂತಾನೆ ಹೇಳ್ಬೋದು. ಸೊ ಇನ್ನು ರಘು ಹಾಗೂ ಅಶ್ವಿನಿ ಅವರು ಯಾವ ಜೋಡಿನ ಹೊರಗಿಟ್ಟಿದ್ದಾರೆ ಅಂತ ಇವತ್ತಿನ ಎಪಿಸೋಡ್ ನಲ್ಲಿ ನೋಡ್ಬೇಕಾಗಿರುತ್ತೆ. ಸೊ ನಾನು ಇದನ್ನ ನಾಳೆಯ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ನೆನ್ನೆ ಎಪಿಸೋಡ್ ಅಲ್ಲಿ ನಡೆದಂತದ್ದು. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿ ಹೆಚ್ಚು ಬಿಗ್ ಬಾಸ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.